ನಾನೊಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಾನೇ ಸ್ಮಶಾನಗಳನ್ನೆಲ್ಲ ಒತ್ತುವರಿಯನ್ನು ತೆರವುಗೊಳಿಸಿ, ಕೆರೆಗಳನ್ನೆಲ್ಲ ಒತ್ತುವರಿ ತೆರವುಗೊಳಿಸಿ ನಾನು ಒತ್ತುವರಿ ಮಾಡ್ಕೊಂಡ್ರೆ ಜನ ಸುಮ್ಮನೆ ಇರ್ತಾರಾ? ಹಸುಗಳಿದ್ರೆ ರೆಸಾರ್ಟ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾರೆ. 15-20 ಅಡಿ ಆಳದ ಒಂದು ಕೃಷಿ ಹೊಂಡ ಮಾಡಿದೀವಿ ನಾವು. ಆ ಕೃಷಿ ಹೊಂಡಕ್ಕೆ ಇಲ್ಲಿ ಕೆರೆಯಲ್ಲಿ ಸುಮಾರು ಹಸುಗಳು, ಕುರಿಗಳು ಇವೆಲ್ಲ ಮೇಯ್ತವೆ. ಅವು ಬಂದು ಇದ್ರಲ್ಲಿ ಬಿದ್ದೋಗ್ತವೆ ಅನ್ನೋದಕ್ಕೋಸ್ಕರ ನಾನು ಮೆಸ್ ಕಟ್ಸಿದ್ದೀನಿ. ಆಮೇಲೆ ಮಕ್ಕಳು ಈ ಬೇಸಿಗೆ ಟೈಮಲ್ಲಿ ಯಾರಾದ್ರೂ ಬಂದು ಕೃಷಿ ಹೊಂಡದಲ್ಲಿ ಬಿದ್ದೋದ್ರೆ ನಮ್ಗೆ ತಾನೇ ಇದು ಪ್ರಾಬ್ಲಮ್. ಅದಕ್ಕೆ ನಾನು ಅದಕ್ಕೆ ಮೆಸ್ ಕಟ್ಟಿ ಅದಕ್ಕೊಂದು ಬೀಗ ಹಾಕ್ಸಿದ್ದೀನಿ. ಅದ್ರಲ್ಲಿ ಯಾರು ಸ್ವಿಮ್ಮಿಂಗು ಮಾಡಲ್ಲ, ಏನೂ ಇಲ್ಲ, ಎಲ್ಲ ಪಾಚಿ ಕಟ್ಕೊಂಡಿದೆ. ಇದನ್ನ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ ಅಂತಂದ್ರೆ ನಮ್ಮನ್ನ ತೇಜೋವಧೆ ಮಾಡಬೇಕು ಅಂತ ಹೇಳೋದು. ಫಾರ್ಮ್ ಹೌಸ್ ಅಲ್ಲಿ ಹಸುಗಳು ಮೇಯಿಸ್ಕೊಂಡು ನಾವು ಕುರಿಗಳು ಮೇಯಿಸ್ಕೊಂಡಿದ್ರೆ ಈ ರೀತಿ ಹೇಳ್ತಾರೆ. ಈ ಸರ್ವೆ ನಂಬರು ನಮ್ಮ ತಾಯಿಯವರ ಹೆಸರಿಗೆ 84ರಲ್ಲಿ ಗ್ರಾಂಟ್ ಆಗತ್ತೆ. ಅದು ಗ್ರಾಂಟ್ ಸರ್ಟಿಫಿಕೇಟ್. ಆರೋಪ ಮಾಡುವಾಗ ಡಿ.ಕೆ. ರವಿ ಸಾಹೇಬರು ಹೆಸರು ತಗೊಬಂದ್ರು. ಅದು ಶುದ್ಧ ಸುಳ್ಳು, ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಆ ರೀತಿ ಮಾತಾಡ್ತಾರೆ. ಈ ಆರ್ಡರ್ ಮಾಡಿದ್ದು ತ್ರಿಲೋಕ್ ಚಂದ್ರ ಸಾಹೇಬರು, ಡಾಕ್ಟರ್ ಕೆ.ವಿ. ತ್ರಿಲೋಕ್ ಚಂದ್ರ, ಭಾರತ ಆಡಳಿತ ಸೇವೆ. ಇವ್ರು ಆರ್ಡರ್ ಮಾಡ್ತಾರೆ. ಸರ್ವೆ ನಂಬರ್ 11 ಉಲ್ಕೂರು, 1 ಎಕರೆ 34 ಗುಂಟೆ ಗೋಮಾಳ. ಇದನ್ನ ಸ್ಮಶಾನಕ್ಕೆ ಅಂತ ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡಬೇಕಾದ್ರೆ ಇಲ್ಲಿ ಯಾರು ಪೊಸಿಷನ್ ಅಲ್ಲಿ ಇದ್ದಾರೆ, ಯಾರ್ಯಾರಿದ್ದಾರೆ ಅಂತ ಒಂದು ನೋಟಿಸ್ ಕೊಡಲ್ಲ, ಅದನ್ನ ತಿಳ್ಕೊಳ್ಳೋದು ಇಲ್ಲ. ಕಣ್ಣು ಮುಚ್ಕೊಂಡು ಒಂದು ಆರ್ಡರ್ ಮಾಡಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ಮೇಲ್ನೋಟಕ್ಕೆ ಇದರಲ್ಲಿ ಪ್ರಸ್ತಾಪಿತ ಜಮೀನು ಮಧ್ಯೆ ಭಾಗದಲ್ಲಿ ಬೇತ್ಮಂಗಳ ಅಂಗಳ ಕಡೆ ಹೋಗುವ ರಸ್ತೆ ಡಾಂಬರ್ ರಸ್ತೆ ಹಾದು ಹೋಗಿದ್ದು, ಸದರಿ ಜಮೀನಿಗೆ ಕೆರೆಕಟ್ಟೆ ಸಹ ಇದ್ದು, ಉಲ್ಕೂರು ಗ್ರಾಮಕ್ಕೆ 1 ಕಿಲೋಮೀಟರ್ ದೂರದಲ್ಲಿದ್ದು, ಸ್ಮಶಾನ ಉದ್ದೇಶಕ್ಕಾಗಿ ಕಾಯ್ದಿರಿಸಲಾಗಿರುವ ಪ್ರಸ್ತಾಪಿತ ಜಮೀನು ಉದ್ದೇಶಕ್ಕೆ ಬಳಕೆಗೆ ಯೋಗ್ಯವಾಗಿರುವುದಿಲ್ಲ ಅಂತ ರಿಪೋರ್ಟ್ ಕೊಡ್ತಾರೆ. ಕಲ್ಯಾಣ್ ಕುಮಾರ್ ನಮ್ಮ ತಂದೆ, ಮಹೇಶ್ ಕುಮಾರ್, ಸತೀಶ್, ನಮ್ಮ ಮೂವರು ಸೇರಿ, ಏನು ನಮ್ಮ ತಾಯಿಗೆ ವಾರಸುದಾರ ಇರ್ತೀರಿ, ನಾವು ಮೂವರು ಸೇರಿ ಕರ್ನಾಟಕ ಅಪಿಲೆಂಟ್ ಟ್ರಿಬ್ಯುನಲ್ ಇಲ್ಲಿ ದಿನಾಂಕ 23/12/25 ಕೇಸನ್ನು ಫೈಲ್ ಮಾಡ್ತೀರಿ. ಮಾನ್ಯ ನ್ಯಾಯಾಲಯ ನಮಗೆ ಸ್ಟೇ ಕೊಡುತ್ತೆ. ಆ ಸ್ಟೇ ಕಂಟಿನ್ಯೂ ಆಗಿದೆ. ಕೇಸು ಈಗ ಚಾಲ್ತಿಯಲ್ಲಿ. ಒಂದು ವೇಳೆ ಈ ಜಾಗ ಸರ್ಕಾರಕ್ಕೆ ಬಿಡಬೇಕಂತಂದ್ರೆ ನಾವು ಬಿಡೋದಕ್ಕೆ ಸಿದ್ಧರಾಗಿದ್ದೀವಿ. ನಾನು ಒಂದು ಜಿಲ್ಲಾಧ್ಯಕ್ಷನಾಗಿ ಈ ರೀತಿ ಮಾಡ್ತೀನಾ? ನನಗೆ ಸಂಬಂಧ ಇಲ್ದಿರತಕ್ಕಂಥ ವಿಚಾರದಲ್ಲಿ ನನ್ನನ್ನು ಎಳ್ಕೊಂಬಂದು ಅರ್ಜುನ್ ಬಾಬು ಮತ್ತು ಸಂಗಡಿಗರು ಇದು ಮಾಡಿದ್ದಾರೆ. ಇದ್ರ ವಿರುದ್ಧ ನಾನು ಮುಂದೆ ಕಾನೂನು ಹೋರಾಟ ಮಾಡ್ತೀನಿ. ಕೋರ್ಟಲ್ಲಿ ಇತ್ಯರ್ಥ ಆದ್ಮೇಲೆ ಅದು ಏನಿದೆಯೋ ಅದಾಗ್ಲಿ. ಹೈಕೋರ್ಟ್ ಅಲ್ಲಿ ನಮ್ಗೆ ಲಿಬರ್ಟಿ ಕೊಟ್ಟಿದ್ದಾರೆ, ನೀವು ಇನ್ನೊಂದು ಕೇಸ್ ಹಾಕೊಳ್ಳಿ ಅಂತ. ಅದ್ರ ಪ್ರಕಾರ ನಾವು ಹಾಕಿದೀವಿ, ಸ್ಟೇ ತಂದಿದೀವಿ. ಕೋರ್ಟ್ ಅಲ್ಲಿ ಕೇಸ್ ನಡೀಲಿ, ಅದೇನಿದ್ರೆ ಅದಾಗ್ಲಿ. ಅದಕ್ಕೆ ನಾವು ಮುಂದೆ ನನ್ನ ವಿರುದ್ಧ ಹೇಳಿಕೆಗಳು ಕೊಡೋದಾಗ್ಲಿ, ನನಗೆ ಹಿಂಸೆ ಕೊಡೋದಾಗ್ಲಿ ಮಾಡಿದ್ರೆ ನಾನು ಮುಂದಿನ ಕಾನೂನು ಹೋರಾಟ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಡ. ನನ್ನ ಹೆಸರು ಮಹೇಶ್ ಕುಮಾರ್, ಉಲ್ಕೂರು ಗ್ರಾಮದ ವಾಸಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ರೋಣೂರು ಗ್ರಾಮ ಪಂಚಾಯತ್. ಈಗ ಪ್ರೆಸೆಂಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಏನು ಇತ್ತೀಚೆಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು, ಸುಳ್ಳು ಪ್ರಚಾರಗಳು, ನನ್ನ ತೇಜೋವಧೆ ಮಾಡಲು ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಒಂದು ಕೂಟ ರಚನೆ ಮಾಡಿಕೊಂಡು ನಮ್ಮ ಗ್ರಾಮದವರೇ ಆದ HR ಬಾಬು ಅಲಿಯಾಸ್ ಅರ್ಜುನ್ ಬಾಬು ಎನ್ನುವರು ಮತ್ತು ಅವರ ಸಂಗಡಿಗರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಿರ್ತಾರೆ. ಪತ್ರಿಕಾ ಪ್ರಕಟಣೆಯಲ್ಲೂ ಅದು ಬಂದಿರ್ತದೆ, ಮತ್ತು ಎಲ್ಲ ಯೂಟ್ಯೂಬ್ ಚಾನಲ್ಸಲ್ಲೂ ಬಂದಿರ್ತದೆ. ಮೊದಲಿಗೆ ನಾನು ಕ್ಲಾರಿಫೈ ಮಾಡೋದೇನಪ್ಪ ಅಂತಂದರೆ, ನಾನೀಗ ಉಲ್ಕೂರು ಸರ್ವೆ ನಂಬರ್ 11ರಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಸರ್ವೆ ನಂಬರು ನಮ್ಮ ತಾಯಿಯವರ ಹೆಸರಿಗೆ 84ರಲ್ಲಿ ಗ್ರಾಂಟ್ ಆಗುತ್ತೆ. ಅದು ಗ್ರಾಂಟ್ ಸರ್ಟಿಫಿಕೇಟ್. ಇದು ಅದಾದ ನಂತರ ಇಲ್ಲಿ ನಮ್ಮ ತಂದೆ ತಾಯಿಯವರು ವಾಸ ಇರ್ತಾರೆ. ನಾನು ಬೇತ್ಮಂಗಳದಲ್ಲಿ ವಾಸ ಇರ್ತೀನಿ. ನಾನು ಇಲ್ಲಿ 15 ದಿವಸಕ್ಕೋ ತಿಂಗಳಿಗೋ ಒಂದ್ಸರ್ತಿ ಬಂದು ನಮ್ಮ ತಂದೆಯನ್ನ ತಾಯಿನ ಆರೋಗ್ಯ ವಿಚಾರಣೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನೇನು ಇಲ್ಲಿ ವಾಸ ಇಲ್ಲ. ಅವರು ಆಮೇಲೆ ಪಂಚಾಯಿತಿಯಲ್ಲಿ ಈ ಖಾತೆ ಮಾಡಿಸ್ಕೊಂಡಿದ್ದಾರೆ. ಇದು ಈ ಖಾತೆ ಆಗಿರ್ತಕ್ಕಂಥ ದಾಖಲೆ.
ಆಮೇಲೆ NOC ಲೈಸೆನ್ಸು ಎಲ್ಲ ಪಡ್ಕೊಂಡಿರ್ತಾರೆ. ಸುಮಾರು ಬಾರಿ ನಮ್ಮ ತಾಯಿಯವರು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಈ ಜಾಗವನ್ನು ಏನು ಅವ್ರಿಗೆ 30 ಗುಂಟೆ ಗ್ರ್ಯಾಂಟ್ ಆಗಿದೆ, ಈ ಜಾಗವನ್ನು ಖಾತೆ ಮಾಡಿ ಅಂತ ಸುಮಾರು ಸರ್ತಿ ಅರ್ಜಿಗಳನ್ನು ಕೊಟ್ಟಿರ್ತಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತೀವಂತೂ ಕೊಡಲ್ಲ, ಮಾಡಲ್ಲಂತೂ ಕೊಡಲ್ಲ. ಆಗ ನಮ್ಮ ತಾಯಿಯವರು ಏನು ಮಾಡ್ತಾರೆ, 2024ರಲ್ಲಿ AC ಕೋರ್ಟಲ್ಲಿ ಕೇಸ್ ಹಾಕ್ಕೊಳ್ತಾರೆ. ಪ್ರಕರಣ ಸಂಖ್ಯೆ 468 2024ಅಲ್ಲಿ AC ಕೋರ್ಟಲ್ಲಿ ಕೇಸ್ ಹಾಕ್ಕೊಳ್ತಾರೆ. AC ಕೋರ್ಟಲ್ಲಿ ನಮ್ಮ ಪರ ಆರ್ಡರ್ ಆಗತ್ತೆ. ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ತಹಸೀಲ್ದಾರ್ ಅವರು ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಂಡು ಅವ್ರಿಗೆ ಖಾತೆ ಮಾಡಬೇಕು ಅಂತ ಆರ್ಡರ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ನಮ್ಮ ತಾಯಿಯವರು ಅರ್ಜಿ ಕೊಡ್ತಾರೆ ತಹಸೀಲ್ದಾರ್ ಕಚೇರಿಗೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ, ಈ ರೀತಿ AC ಆರ್ಡರ್ ಮೇಲೆ ನಮಗೆ ಖಾತೆ ಮಾಡಿ, ನಾವು ಪೊಸಿಷನಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆಗ ಕಂದಾಯ ಇಲಾಖೆ ಅಧಿಕಾರಿಗಳು ಇಲ್ಲ, ಇದು 2016ರಲ್ಲಿ ಏನೇನೆ ಅವರು ಆರೋಪ ಮಾಡುವಾಗ DK ರವಿ ಸಾಹೇಬರು ಹೆಸರು ತಗೊಬಂದ್ರು, ಅದು ಶುದ್ಧ ಸುಳ್ಳು, ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಆ ರೀತಿ ಮಾತಾಡ್ತಾರೆ. ಈ ಆರ್ಡರ್ ಮಾಡಿದ್ದು ತ್ರಿಲೋಕ್ ಚಂದ್ರ ಸಾಹೇಬರು. ಆಗ DC ಆಗಿರ್ತಕ್ಕಂಥವ್ರು ತ್ರಿಲೋಕ್ ಚಂದ್ರ ಸಾಹೇಬರು. ಇಲ್ಲಿದೆ ನೋಡಿ, ಡಾಕ್ಟರ್ KV ತ್ರಿಲೋಕ್ ಚಂದ್ರ, ಭಾರತ ಆಡಳಿತ ಸೇವೆ. ಇವರು ಆರ್ಡರ್ ಮಾಡ್ತಾರೆ. ಸರ್ವೆ ನಂಬರ್ 11 ಉಲ್ಕೂರು, 1 ಎಕರೆ 34 ಗುಂಟೆ ಗೋಮಾಳ, ಇದನ್ನ ಸ್ಮಶಾನಕ್ಕೆ ಅಂತ ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡಬೇಕಾದ್ರೆ ಇಲ್ಲಿ ಯಾರು ಪೊಸಿಷನಲ್ಲಿ ಇದ್ದಾರೆ, ಯಾರ್ಯಾರು ಇದ್ದಾರೆ ಅಂತ ಒಂದು ನೋಟಿಸ್ ಸಹ ಕೊಡಲ್ಲ, ಅದನ್ನ ತಿಳ್ಕೊಳ್ಳೋದು ಇಲ್ಲ. ಕಣ್ಣು ಮುಚ್ಕೊಂಡು ಒಂದು ಆರ್ಡರ್ ಮಾಡ್ತಾರೆ. ಆಮೇಲೆ ನಮ್ಗೆ ಗೊತ್ತಾಗತ್ತೆ ಈ ರೀತಿ ಇದು ಸ್ಮಶಾನ ಅಂತ ಬರ್ತೈತೆ, ನಾವು ಖಾತೆಗೆ ಅರ್ಜಿ ಹಾಕ್ಕೊಂಡಿರೋದು, ಇದನ್ನೆಲ್ಲ ಬಿಟ್ಬಿಟ್ರು. ಆಮೇಲೆ ಉಪ ತಹಶೀಲ್ದಾರ್ ಅವರು ಈ ಸ್ಪಾಟಿಗೆ ಬರ್ತಾರೆ. ಸ್ಪಾಟಿಗೆ ಬಂದು ಒಂದು ಅಭಿಪ್ರಾಯ ಕೊಡ್ತಾರೆ ತಹಶೀಲ್ದಾರ್ ಅವ್ರಿಗೆ. ಯಾವಾಗ ಕೊಡೋದು? 22ರಲ್ಲೇ ಕೊಡ್ತಾರೆ. ಏನಂತ ಕೊಡ್ತಾರೆ, ಇಲ್ಲಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ಮೇಲ್ನೋಟಕ್ಕೆ ಇದರಲ್ಲಿ ಪ್ರಸ್ತಾಪಿತ ಜಮೀನು ಮಧ್ಯೆ ಭಾಗದಲ್ಲಿ ಬೇತ್ಮಂಗಳ ಅಂಗಳ ಕಡೆ ಹೋಗುವ ರಸ್ತೆ, ಡಾಂಬಾರ್ ರಸ್ತೆ ಹಾದು ಹೋಗಿದ್ದು, ಸದರಿ ಜಮೀನಿಗೆ ಕೆರೆಕಟ್ಟೆ ಸಹ ಇದ್ದು, ಉಲ್ಕೂರು ಗ್ರಾಮಕ್ಕೆ 1 ಕಿಲೋಮೀಟರ್ ದೂರದಲ್ಲಿದ್ದು, ಸ್ಮಶಾನ ಉದ್ದೇಶಕ್ಕಾಗಿ ಕಾಯ್ದಿರಿಸಲಾಗಿರುವ ಪ್ರಸ್ತಾಪಿತ ಜಮೀನು ಉದ್ದೇಶಕ್ಕೆ ಬಳಕೆಗೆ ಯೋಗ್ಯವಾಗಿರುವುದಿಲ್ಲ ಅಂತ ರಿಪೋರ್ಟ್ ಕೊಡ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಕೆರೆ ಕೋಡಿ ಬರ್ತದೆ, ರೋಡ್ ಇದೆ, ನಾವು ಪೊಸಿಷನ್ ಅಲ್ಲಿ ಇದ್ದೀವಿ, ಇನ್ನೂ 2-3 ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ಯೋಗ್ಯವಲ್ಲ ಅಂತ ಹೇಳ್ಬಿಟ್ಟು ಒಂದು ವರದಿ ಕೊಡ್ತಾರೆ. ಮಿಗಿಲಾಗಿ ನಮ್ಮ ಗ್ರಾಮಕ್ಕೆ ಸರ್ವೆ ನಂಬರ್ 81ರಲ್ಲಿ 1 ಎಕರೆ ಜಮೀನು ಸ್ಮಶಾನ ಇದೆ. ಸುಮಾರು ವರ್ಷಗಳಿಂದ ನಮ್ಮೂರು ಹುಟ್ಟಿದಾಗಿಂದ ನನಗೆ ಜ್ಞಾಪಕ ಬಂದಾಗಿಂದ ಎಲ್ಲರೂ ಸಹ ಅಲ್ಲೇ ಹೆಣಗಳನ್ನ ಹಾಕ್ತಾ ಇರೋದು. ಇಲ್ಲಿ ಯಾರೂ ಸಹ ಒಂದು ಹೆಣನೂ ಆಗ್ತಾ ಇಲ್ಲ. ಇದಾದ ಮೇಲೆ AC ಆರ್ಡರ್ ಆಗತ್ತೆ. ಎಲ್ಲ ಆದಮೇಲೆ ನಾವು ಖಾತೆಗೆ ಅರ್ಜಿ ಹಾಕ್ಕೊಂಡ್ಮೇಲೆ ಮತ್ತೆ ಖಾತೆ ಮಾಡೋದಿಲ್ಲ. ನಮ್ಮ ತಾಯಿಯವರು ಹೈಕೋರ್ಟ್ಗೆ ಖಾತೆ ಮಾಡಬೇಕು ಅಂತ ರಿಟ್ ಪಿಟಿಷನ್ ಹಾಕ್ತಾರೆ. ರಿಟ್ ಪಿಟಿಷನ್ ಹಾಕಿ ಕೇಸ್ ನಡೀತಾ ಇರಬೇಕಾದ್ರೆ ನಮ್ಮ ತಾಯಿಯವರು ತೀರ್ಕೊಳ್ತಾರೆ. ತೀರ್ಕೊಂಡ ನಂತರ ನಮ್ಮ ವಕೀಲರು ನಮಗೆ ಮಾಹಿತಿ ಕೊಟ್ಟು ಈ ರೀತಿ ಕೇಸ್ ನಡೀತೈತೆ, ಇದನ್ನ ವಿತ್ಡ್ರಾ ಮಾಡಬೇಕು ಅಂತ ಹೇಳಿದಾಗ ನಾನು, ನಮ್ಮ ತಂದೆಯವರು, ನನ್ನ ತಮ್ಮ 3 ಸೇರಿ ಒಂದು ಅರ್ಜಿ ಹಾಕಿ ನಾವು ನಮ್ಮ ಕೇಸನ್ನು ವಿತ್ಡ್ರಾ ಮಾಡ್ಕೊಳ್ತೀವಿ. ಮೀನ್ವೈಲ್ ಅದೇ ಸಂದರ್ಭದಲ್ಲಿ ನಮ್ಮ ಗ್ರಾಮದ HR ಬಾಬು ಅನ್ನೋರು ಒಂದು ಕೇಸನ್ನು ಇದರಲ್ಲಿ ಫೈಲ್ ಮಾಡಿ ಹೈಕೋರ್ಟಲ್ಲಿ ಈ ರೀತಿ ಸ್ಮಶಾನ ಇದನ್ನು ಬಿಡಿಸ್ಬೇಕು ಅಂತ ಅವರು ಹಾಕಿರ್ತಾರೆ. 2 ಕೇಸನ್ನು ಕ್ಲಬ್ ಮಾಡಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡುತ್ತೆ. ಏನಂತ ಆದೇಶ ಮಾಡುತ್ತೆ? ತಹಶೀಲ್ದಾರ್ ಟು ಇಂಪ್ಲಿಮೆಂಟ್ ದಿ ಆರ್ಡರ್ ಪಾಸ್ಡ್ ಇನ್ RA 468/2024 and dispose with the direction to examine the genuineness of ಹಕ್ಕುಪತ್ರ ಅಂತದೆ. ಆಮೇಲೆ ನಾವು ಕೇಳ್ಕೊಂಡಿರ್ತೀವಿ, ನಮ್ಮ ತಾಯಿಯವರು ತೀರ್ಕೊಂಡಿರೋದ್ರಿಂದ ನಾವು ಮತ್ತೊಂದು ಫ್ರೆಶ್ ಕೇಸ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ. ಅದನ್ನ ಕರ್ನಾಟಕ ಅಪಿಲೆಂಟ್ ಟ್ರಿಬ್ಯುನಲ್ ಅಲ್ಲಿ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಲಿಬರ್ಟಿ ಕೊಡುತ್ತೆ, ಸ್ವಾತಂತ್ರ್ಯ ಕೊಡುತ್ತೆ ಕೋರ್ಟ್. ಇದನ್ನೆಲ್ಲ ಮುಚ್ಚಿಡ್ತಾರೆ. ಹೇಳುವಾಗ ಪತ್ರಿಕಾ ಪ್ರಕಟಣೆಯಲ್ಲಿ ಮತ್ತೆ ಪತ್ರಿಕೆಗಳಿಗೆ ಹೇಳುವಾಗ ಇದನ್ನೆಲ್ಲ ಮುಚ್ಚಿಡ್ತಾರೆ. ಇದಾದ್ಮೇಲೆ ನಾನು ಮತ್ತೆ ಕೇಸ್ ಫೈಲ್ ಮಾಡ್ತೀನಿ. ನನ್ನ ಹೆಸರಲ್ಲಿ ಕಲ್ಯಾಣ್ ಕುಮಾರ್, ನಮ್ಮ ತಂದೆ ಮಹೇಶ್ ಕುಮಾರ್, ಸತೀಶ್, ನಾವು 3 ಸೇರಿ, ಏನು ನಮ್ಮ ತಾಯಿಗೆ ವಾರಸುದಾರ ಇರ್ತೀರಿ, ನಾವು 3 ಸೇರಿ ಕರ್ನಾಟಕ ಅಪಿಲೆಂಟ್ ಟ್ರಿಬ್ಯುನಲ್ ಇಲ್ಲಿ ದಿನಾಂಕ
23/12/25 ಕೇಸನ್ನು ಫೈಲ್ ಮಾಡ್ತೀರಿ. ಮಾನ್ಯ ನ್ಯಾಯಾಲಯ ನಮಗೆ ಸ್ಟೇ ಕೊಡುತ್ತೆ. ಆ ಸ್ಟೇ ಕಂಟಿನ್ಯೂ ಆಗಿದೆ, ಕೇಸು ಈಗ ಚಾಲ್ತಿಯಲ್ಲಿದೆ. ಈ ವಿಚಾರವನ್ನು ನಾನು ಮಾನ್ಯ ಇಒ ಅವರಿಗೆ, ಮಾನ್ಯ ತಹಶೀಲ್ದಾರ್ ಅವರಿಗೆ ಪತ್ರದ ಮುಖಾಂತರ ತಿಳಿಸಿರ್ತೀನಿ. ಈಗಲೂ ಸಹ ಕೇಸು ಚಾಲ್ತಿಯಲ್ಲಿದೆ. ಈ ಪ್ರಕರಣ ಮುಕ್ತಾಯ ಆದ ನಂತರ ಒಂದು ವೇಳೆ ಈ ಜಾಗ ಸರ್ಕಾರಕ್ಕೆ ಬಿಡಬೇಕಂತಂದ್ರೆ ನಾವು ಬಿಡೋದಕ್ಕೆ ಸಿದ್ಧರಾಗಿದ್ದೀವಿ. ಇಲ್ಲ ಬದಲಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಂದ್ರೆ ಬದಲಿ ವ್ಯವಸ್ಥೆ ಮಾಡೋದಕ್ಕೂ ರೆಡಿ ಇದ್ದೀವಿ. ಇಲ್ಲ ಸರ್ವೆ ಮಾಡಿ ಎಲ್ಲಿಗೆ ಬರುತ್ತೆ ಏನು ಅಂತ ಅವರು ಬಂದು ಆಮೇಲೆ ಕೋರ್ಟ್ ಡಿಸಿಷನ್ ಪ್ರಕಾರ ಮಾಡಿದ್ರೆ ನಾವು ಸಿದ್ಧರಿದ್ದೀರಿ. ನಾನೊಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಾನೇ ಸ್ಮಶಾನಗಳನ್ನೆಲ್ಲ ಒತ್ತುವರಿಯನ್ನು ತೆರವುಗೊಳಿಸಿ, ಕೆರೆಗಳನ್ನೆಲ್ಲ ಒತ್ತುವರಿ ತೆರವುಗೊಳಿಸಿ ನಾನು ಒತ್ತುವರಿ ಮಾಡ್ಕೊಂಡ್ರೆ ಜನ ಸುಮ್ಮನೆ ಇರ್ತಾರ? ನಾನೊಂದು ಜಿಲ್ಲಾಧ್ಯಕ್ಷನಾಗಿ ಈ ರೀತಿ ಮಾಡ್ತೀನಾ? ನನಗೆ ಸಂಬಂಧ ಇಲ್ದಿರತಕ್ಕಂಥ ವಿಚಾರದಲ್ಲಿ ನನ್ನನ್ನು ಎಳ್ಕೊಂಬಂದು ಅರ್ಜುನ್ ಬಾಬು ಮತ್ತು ಸಂಗಡಿಗರು ಇದು ಮಾಡಿದ್ದಾರೆ. ಇದ್ರ ವಿರುದ್ಧ ನಾನು ಮುಂದೆ ಕಾನೂನು ಹೋರಾಟ ಮಾಡ್ತೀನಿ. ರೆವಿನ್ಯೂ ಅಫಿಷಿಯಲ್ಸು ಏನು ಡೈರೆಕ್ಷನ್ಸ್ ಕೊಡ್ತಾರೆ ನಾವು ಅದಕ್ಕೆ ಬದ್ಧರಾಗಿದ್ದೀವಿ. ನಾವಿಲ್ಲ ಅಂತ ಹೇಳಿಲ್ಲ. ಇಲ್ಲ ನಮ್ಮ ಗ್ರಾಮದವರೆಲ್ಲ ಬಂದು ಏನಾದರೂ ಒಂದು ನ್ಯಾಯ ತೀರ್ಮಾನ ಮಾಡಿದ್ರೆ ಅದಕ್ಕೂ ನಾನು ಬದ್ಧನಾಗಿದ್ದೀನಿ. ಊರಿಗಿಂತ ದೊಡ್ಡವನಲ್ಲ ನಾನು. ಆಮೇಲೆ ಈಗ ಏನು ಆರೋಪ ಮಾಡ್ತಾ ಇದ್ದಾರೆ ಆ ಪೇಪರ್ಗಳಲ್ಲೆಲ್ಲ ಇದಾರಲ್ಲ, ಅವರೇ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದು ಸರ್ವೆ ರೆಕಾರ್ಡ್ಸ್ ಅಲ್ಲೇ ಇದೆ. ನೋಡಿ ಇಲ್ಲಿ 22/2/23 ಒಂದು ತಹಶೀಲ್ದಾರ್ ಆದೇಶ ಮಾಡ್ತಾರೆ. 6/3/23 ಇಲ್ಲಿ ಸರ್ವೆ ಆಗತ್ತೆ. ಮೋಲಾ ಖಾನ್ ಅಂತ ಇವರು ತಾಲೂಕ್ ಸರ್ವೇಯರ್, ಉಪ ತಹಶೀಲ್ದಾರ್ ಧರ್ಮೇಂದ್ರ ಪ್ರಸಾದ್, RI ಮುನಿಂಗಸ್ವಾಮಿ ಮತ್ತೆ ಮಲ್ಕಪ್ಪ VA ಇಷ್ಟೂ ಜನ ಬಂದು ಗ್ರಾಮ ಪಂಚಾಯತಿ PDO, ಸೆಕ್ರೆಟರಿ, ಗ್ರಾಮಸ್ಥರ ಸಮಕ್ಷಮದಲ್ಲಿ ಸರ್ವೆ ಮಾಡ್ತಾರೆ. ಸರ್ವೆ ರಿಪೋರ್ಟ್ ಕೊಡ್ತಾರೆ. ಇದೆಲ್ಲ ನಾನು ಮಾಹಿತಿ ಹಕ್ಕಲ್ಲಿ ತಗೊಂಡಿರೋದು. ಈ ಬಣ್ಣದಿಂದ ಕೂಡಿರುವ 26 ಗುಂಟೆಯಲ್ಲಿ ಏನು 1 ಎಕರೆ 34 ಗುಂಟೆ ಮಹೇಶ್ ಕುಮಾರ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಇದು ಸುಳ್ಳು ಅನ್ನೋದಕ್ಕೆ ನೋಡಿ ಇಲ್ಲಿ. ಈ ಬಣ್ಣದಿಂದ ಗುರುತಿಸಿರೋ ಪ್ರದೇಶದಲ್ಲಿ 26 ಗುಂಟೆ ಇರುತ್ತದೆ. ಸದರಿ ಪ್ರದೇಶದಲ್ಲಿ ಸುಬ್ರಹ್ಮಣಿ ನಾರಾಯಣ ಸ್ವಾಮಿ ಮರಿಗೌಡ ಎಂಬುವರು ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಈ ಬಣ್ಣದಲ್ಲಿ ಗುರುತಿಸಿರೋ ಪ್ರದೇಶ ವಿಸ್ತೀರ್ಣವು 10 ಗುಂಟೆ ಇರುತ್ತದೆ. ಸದರಿ ಪ್ರದೇಶವನ್ನು ಮುನ್ರಾಜುರವರು ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಮುನ್ರಾಜು ಯಾರೋ ಏನು HR ಬಾಬು, ಅರ್ಜುನ್ ಬಾಬು ಹೇಳ್ತಾ ಇದಾರಲ್ಲ, ಅವರ ಸಂಬಂಧಿಕರು, ಅವರೇ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ನನ್ನ ಮೇಲೆ ಆರೋಪ. 1 ಎಕರೆ 34 ಗುಂಟೆನೋ ಮಹೇಶ್ ಕುಮಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ. ನನ್ನ ಹೆಸರಲ್ಲಿ ಏನು ಇಲ್ಲ ಸ್ವಾಮಿ, ನೀವು ನನ್ನ ಹೆಸರು ಯಾಕೆ ಹೇಳ್ತೀರಾ? ಅದಾದ ನಂತರ ಈ ಬಣ್ಣದಿಂದ ಗುರುತಿಸಿರೋ ಪ್ರದೇಶದಲ್ಲಿ 8 ಗುಂಟೆ ಇರುತ್ತದೆ. ಸದರಿ ಜಾಗದಲ್ಲಿ ಕೆರೆ ಕೋಡಿ ಮತ್ತೆ ರಸ್ತೆ ಇರುತ್ತದೆ. ಈ ಕೆರೆ ಕೋಡಿ ಮತ್ತೆ ರಸ್ತೆ ಇರ್ತದೆ. ಉಳಿದ 30 ಗುಂಟೆ ಜಮೀನಲ್ಲಿ ರಾಜೇಶ್ವರಿ ಕಲ್ಯಾಣ್ ಕುಮಾರ್ ಅವರು ಇರುತ್ತಾರೆ. ಒತ್ತುವರಿ ಮಾಡ್ಕೊಂಡಿರ್ತಾರೆ ಅಂತ ಹೇಳಿಲ್ಲ, ಅವರು ಇರುತ್ತಾರೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ಕೊಂಡು ನನ್ನನ್ನು ತೇಜೋವಧೆ ಮಾಡೋದಕ್ಕೆ, ನನ್ನ ಬೆಳವಣಿಗೆ ನಮ್ಮ ಗ್ರಾಮದಲ್ಲಿ ನಾನೊಂದು ಜಿಲ್ಲಾ ಮಟ್ಟದಲ್ಲಿ ಗುರ್ಸ್ಕೊಂಡಿದ್ದೀನಿ, ರಾಜ್ಯ ಮಟ್ಟದಲ್ಲಿ ಗುರ್ಸ್ಕೊಂಡಿದ್ದೀನಿ ಅಂತೇಳಿ ಕೆಟ್ಟ ಹೆಸರು ತರೋದಕ್ಕೆ ಪ್ರತಿದಿನ ಇವರು ಮಾನಸಿಕ ಹಿಂಸೆ, ಮಾನಸಿಕ ಕಿರುಕುಳ, ಪ್ರಾಣ ಬೆದರಿಕೆ ಹಾಕೋದು ಇವೆಲ್ಲ ಮಾಡ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಈಗಾಗಲೇ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮುಂದಿನ ಕಾನೂನು ಹೋರಾಟ ನಾನು ಮಾಡ್ತೀನಿ. ಏನೇ ಇದ್ರೂ ಕಂದಾಯ ಅಧಿಕಾರಿಗಳು ಅವ್ರು ಏನು ಹೇಳ್ತಾರೋ, ನ್ಯಾಯಾಲಯ ಮುಖ್ಯವಾಗಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಇದು ಸ್ಟೇ ಇದೆ. ನ್ಯಾಯಾಲಯದ ಆದೇಶ ಬಂದ ನಂತರ ನಾನು ಅದಕ್ಕೆ ಬದ್ಧನಾಗಿರ್ತೀನಿ. ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಪತ್ರಿಕೆಗಳ ಮುಂದೆ ಹೇಳ್ತಾ ಇದ್ದೀನಿ, ನ್ಯಾಯಾಲಯಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ನಾವು ಅದಕ್ಕೆ ಗೌರವ ಕೊಡಬೇಕು, ಗೌರವ ಕೊಡ್ತೀವಿ. ಈ ಸರ್ವೆ ನಂಬರ್ 11ರಲ್ಲಿ 30 ಗುಂಟೆ ವಿಚಾರವಾಗಿ ಮಾತ್ರ. ಯಾಕೆಂದರೆ ಸರ್ವೆ ನಂಬರ್ 11ರಲ್ಲಿ 1 ಎಕರೆ 34 ಗುಂಟೆ ಇದೆ. 1 ಎಕರೆ 34 ಗುಂಟೆಯನ್ನು ಯಾವ ರೀತಿ ಗ್ರಾಂಟ್ ಆಗಿದೆ ಅಂತಾನು ಹೇಳಿದ್ರು. ಕಮಿಷನರ್ ಅವರು ಈ ಸೀರಿಯಲ್ ನಂಬರ್ 100ರಲ್ಲಿ ಸ್ಮಶಾನಕ್ಕೆ ಅಂತ ಗ್ರಾಂಟ್ ಮಾಡೋದು 2016ರಲ್ಲಿ. ಆದರೆ ಇದೇ ಜಮೀನಲ್ಲಿ ಅದೇ ಅಧಿಕಾರಿಗಳು ಸರ್ವೆ ನಂಬರ್ 11ರಲ್ಲಿ ಕೇವಲ 30 ಗುಂಟೆ ಮಾತ್ರ LNDRU 12/81/82 ಈ ಗ್ರಾಂಟ್ ನಂಬರಲ್ಲಿ 30 ಗುಂಟೆನ ಮೊದಲೇ ಮಂಜೂರು ಮಾಡಿರ್ತಾರೆ. 81, 82ರಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಜಮೀನನ್ನು ಬಿಟ್ಟು ಉಳಿಕೆ ಜಮೀನನ್ನು ಮಂಜೂರು ಮಾಡಬೇಕಾಗಿತ್ತು ಸ್ಮಶಾನಕ್ಕೆ. ಆದರೆ ಅಧಿಕಾರಿಗಳು
ಮೊದಲೇ ಮಂಜೂರು ಮಾಡಿರ್ತಕ್ಕಂಥ 30 ಗುಂಟೆಯನ್ನು ಸೇರಿಸಿ ಮತ್ತೆ ಮಾಡ್ತಾರೆ 2016ರಲ್ಲಿ. ಅಂದರೆ 30 ವರ್ಷಗಳ ನಂತರ ಮಾಡಿದ ನಂತರ ಕೂಡ ಮೊದಲಿಗೆ ಮಂಜೂರು ಮಾಡಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಅವರಿಗೆ ಏನು ಮಂಜೂರು ಮಾಡಿರ್ತಾರೆ ಜಮೀನು, ಆ ಜಮೀನನ್ನು ಮಂಜೂರು ಮಾಡಿರೋದನ್ನು ಮಂಜೂರಾತಿಯನ್ನು ಎಲ್ಲೂ ರದ್ದು ಮಾಡಿಲ್ಲ, ಇದುವರೆಗೂ ಇಲ್ಲ. ಅದೇ ರೀತಿ ಅವ್ರು ಮಂಜೂರು ಮಾಡಿರ್ತಕ್ಕಂತಹ ಮಂಜೂರಾತಿ ಪತ್ರವನ್ನು ಕೂಡ ಎಲ್ಲೂ ಕೂಡ ಕ್ಯಾನ್ಸಲ್ಲು ಮಾಡಿಲ್ಲ. ಅದೇ ರೀತಿ ಮಾನ್ಯ AC ನ್ಯಾಯಾಲಯದಲ್ಲಿ ರಾಜೇಶ್ವರಿ ಅವರು 2024ರಲ್ಲಿ ಮಾನ್ಯ AC ಅವ್ರ ಮುಂದೆ ಸಲ್ಲಿಸಿರ್ತಕ್ಕಂತಹ ವಿಚಾರಣೆ ಟೈಮಲ್ಲಿ ಆ ದಾಖಲೆಗಳನ್ನು ಕೋರ್ಟ್ಗೆ ಕೊಡ್ತಾರೆ. ಕೋರ್ಟಲ್ಲಿ ಪರಿಶೀಲನೆ ಮಾಡಿದ ನಂತರ ಈ ವಾದ ಪ್ರತಿವಾದಗಳೆಲ್ಲನೆಲ್ಲ ಕೇಳಿದ ನಂತರನೇ ಕೋರ್ಟ್ನವರು ಆದೇಶ ಮಾಡ್ತಾರೆ, ನಿಮಗೆ ಮಾಡಿರ್ತಕ್ಕಂಥ 30 ಗುಂಟೆ ಏನಿದೆ ಅದು ಕರೆಕ್ಟ್ ಆಗಿದೆ ಅಂತಲೂ ಹೇಳ್ತಾರೆ. ಅವರ ಸ್ವಾಧೀನ ಅನುಭವದಲ್ಲಿರ್ತಕ್ಕಂತಹ ಅಂದರೆ 30-40 ವರ್ಷಗಳ ಕಾಲ ಅವರು ಸ್ವಾಧೀನದಲ್ಲಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ರು. ಆ ಸ್ವತ್ತಿಗೆ ಸಂಬಂಧಿಸಿದಂತೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಮತ್ತು ಕಂದಾಯ ಅಧಿಕಾರಿಗಳಿಗೆ ಆದೇಶವನ್ನು ಮಾಡ್ತಾರೆ, ಅವ್ರಿಗೆ ಖಾತೆ ಮಾಡಿಕೊಡಿ ಅಂತ. ಅಂದರೆ AC ನ್ಯಾಯಾಲಯದಲ್ಲಿ ಆದಂತಹ ನ್ಯಾಯಾಲಯದ ಆದೇಶದಕ್ಕೂ ಕೂಡ ಯಾವುದೇ ಒಂದು ಪ್ರತಿಕ್ರಿಯೆ ಬರೋದಿಲ್ಲ. ಅದಾದ ನಂತರ ಅವ್ರಿಗೆ ತಿಳಿಯುವಂಥದ್ದು ಏನಂದರೆ, ಈ ಒಂದು ಸರ್ವೆ ನಂಬರ್ 11ರಲ್ಲಿ ಈ ಒಂದು ಏನು ಜಿಲ್ಲಾಧಿಕಾರಿಗಳು ಮತ್ತೆ 1 ಎಕರೆ 34 ಗುಂಟೆ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ. ಅವರು ಹೈಕೋರ್ಟ್ನಲ್ಲಿ ಪರಿಶೀಲನೆ ಮಾಡಿ ಕೇಸನ್ನು ನಡೆಸುವಂಥ ಸಂದರ್ಭದಲ್ಲಿ ತೀರ್ಕೊಂಡ ನಂತರ ಅಲ್ಲಿ ಮುಂದಿನ ದಿನಗಳಲ್ಲಿ LR ಅಪ್ಲಿಕೇಶನ್ ಅಂತ ಹೇಳ್ತಾರೆ, ಅಂದರೆ ಆ ಒಂದು ಕುಟುಂಬದ ಸದಸ್ಯರನ್ನ ಕೋರ್ಟ್ಗೆ ಹಾಜರು ಮಾಡುವಂಥ ಪ್ರಕ್ರಿಯೆ ಬರ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮ ಮಹೇಶ್ ಕುಮಾರ್ ಅವರು, ಅವ್ರ ತಂದೆ ಕಲ್ಯಾಣ್ ಕುಮಾರ್ ಅವರು, ಅವ್ರ ತಮ್ಮ ಅವರನ್ನ LR ಅಪ್ಲಿಕೇಶನಲ್ಲಿ ಇಂಪ್ಲೀಡ್ ಆಗ್ತಾರೆ. ಗೌರವಾನ್ವಿತ ನ್ಯಾಯಾಧೀಶರು ಇದು ಇಲ್ಲಿ ಬರೋದಿಲ್ಲ ಅಂತ ಹೇಳಿದ ನಂತರ ಅದಕ್ಕೆ ಸಂಬಂಧಿಸಿದಂತಹ ಈ ಕರ್ನಾಟಕ ನ್ಯಾಯಾಧಿಕರಣ ಪ್ರಾಧಿಕಾರ ಅಂತ ಏನು ಹೇಳ್ತೀವಿ, KAT ಅಂತ ಹೇಳ್ತೀವಿ, ಆ ಒಂದು ನ್ಯಾಯಾಧಿಕರಣದಲ್ಲಿ ತಮ್ಮ ಹಕ್ಕನ್ನು ಮಂಡಿಸಿ ತಾವು ಆದೇಶ ಪಡ್ಕೋಬೇಕು ಅಂತ ನಿರ್ದೇಶನ ಮಾಡ್ತಾರೆ. ಆ ನಿರ್ದೇಶನದ ಪ್ರಕಾರ ಅವರು KAT ನಂಬರ್ 518/25 ಇದು ಸಲ್ಲಿಸಿ ದಿನಾಂಕ 23/12/2025 ಅಂದರೆ 23/12/25ಕ್ಕೆ ಇಮಿಡಿಯೇಟ್ ಆಗಿ ವಿತಿನ್ 1 ವೀಕಲ್ಲಿ ಸ್ಟೇ ಆರ್ಡರ್ ತಗೋತಾರೆ. ಅದು ಇನ್ನೂ ಕ್ಯಾನ್ಸಲ್ ಆಗಿಲ್ಲ, ಅದು ಚಾಲ್ತಿಯಲ್ಲಿದೆ ಪ್ರಕರಣ. ಅಂದರೆ ಯಾವುದೇ ಒಂದು ನ್ಯಾಯಾಲಯದಿಂದ ಪೂರ್ತಿಯಾದಂತಹ ಆದೇಶ ಎಲ್ಲೂ ಆಗಿಲ್ಲ. ಅದೇ ರೀತಿ ಶ್ರೀಮತಿ ರಾಜೇಶ್ವರಿ ಅವರಿಗೆ 28/7/1984ರಲ್ಲಿ ಏನೋ ಆದೇಶ ಆಗಿದೆ, ಮಂಜೂರಾಗಿದೆ AC ಕೋರ್ಟ್ನಲ್ಲಿ, ಮಾನ್ಯ ತಹಸೀಲ್ದಾರ್ ಅವ್ರ ಕಡೆಯಿಂದ ಏನೋ ಮಂಜೂರಾಗಿದೆ 30 ಗುಂಟೆ. ಆ 30 ಗುಂಟೆ ಮಂಜೂರಾಗಿರೋದನ್ನ ಎಲ್ಲೂ ರದ್ದು ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಹಾಗಾಗಿ ರದ್ದಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಮಂಜೂರಾಗಿಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ. ಒಂದು ಅಕಸ್ಮಾತ್ ನಕಲಿ ದಾಖಲೆ ಸೃಷ್ಟಿ ಮಾಡಿದರೆ ಮಾನ್ಯ AC ನ್ಯಾಯಾಲಯದಲ್ಲಿ ಅವರೇ ಸಲ್ಲಿಸ್ತಾರೆ ದಾವೆ. ಸಲ್ಲಿಸಿದಾಗ ಕೋರ್ಟೇ ಹೇಳ್ಬೇಕಾಗಿತ್ತು, ಇದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸು ನೀವು ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ ಅಥವಾ ನೀವು ಇದನ್ನ ಫೇಕ್ ಮಾಡಿದ್ದೀರಾ ಅಂತ ಮಾನ್ಯ AC ಅವರು ಗುರುತಿಸಬೇಕಾಗಿತ್ತು. ಕೋರ್ಟ್ಗೆ ಡಾಕ್ಯುಮೆಂಟ್ ಕೊಟ್ರಲ್ವಾ, ಕೋರ್ಟಲ್ಲೂ ಕೂಡ ಅದ್ರ ಬಗ್ಗೆ ಇಲ್ಲ, ಖಾತೆ ಮಾಡಿ ಅಂತಾನೆ ಆದೇಶ ಮಾಡಿರೋದು. ಈಗೆಲ್ಲ ಇರುವಂಥ ಸಂದರ್ಭದಲ್ಲಿ, ಈಗೆಲ್ಲ ಏನೆಲ್ಲ ಆರೋಪಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಹೇಶ್ ಕುಮಾರ್ ಅವರು ಇಲ್ಲಿ ವಾಸ ಮಾಡ್ತಾ ಇಲ್ಲ. ಮಹೇಶ್ ಕುಮಾರ್ ಅವರು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಬೇತ್ಮಂಗಲ ಗ್ರಾಮದಲ್ಲಿ. ಈ ಸ್ಥಳ ಮಂಜೂರಾಗಿರ್ತಕ್ಕಂಥದ್ದು, ಈ ಸ್ಥಳದ ಮಾಲೀಕರು ಶ್ರೀಮತಿ ರಾಜೇಶ್ವರಿ ಅವರು. ಆ ರಾಜೇಶ್ವರಿ ಅವ್ರನ್ನ ಪ್ರಶ್ನೆ ಮಾಡಬೇಕಾಗಿತ್ತು, ಅಥವಾ ಅವ್ರು ಮಾಡ್ಕೊಂಡಿರೋದು ಸರಿ ಇಲ್ಲ ಅಂತ ಇನ್ನೊಂದು ಹೇಳಬೇಕಾಗಿತ್ತು. ಆದರೆ ಇಲ್ಲಿ ಆರೋಪ ಆಗ್ತಾ ಇರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮಹೇಶ್ ಕುಮಾರ್ ಅಂತ. ಅಂದರೆ ಅವ್ರ ಮಗನಾಗಿ ಹುಟ್ಟಿರೋದೇ ತಪ್ಪ, ಇವರು ಅಧಿಕಾರಿ ಆಗಿರೋದು ತಪ್ಪ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದರೆ ಪದೇ ಅವರ ಅಧಿಕಾರಿಗಳಿಗೆ ಕಂಪ್ಲೇಂಟ್ಸನ್ನು ಕೊಡೋದು, ದೂರುಗಳನ್ನು ಕೊಡೋದು, ಇಲ್ಲೇ ಸಲ್ಲದ ಆರೋಪಗಳನ್ನು ಮಾಡೋದು, ಅವ್ರಿಗೆ ವೈಯಕ್ತಿಕ ಜೀವನದಲ್ಲಿ ಒಂದು ತೇಜೋವಧೆ ಮಾಡೋದು, ವೃತ್ತಿ ಜೀವನದಲ್ಲಿ ತೊಂದರೆ ಮಾಡೋದು, ಇದೆಲ್ಲ ಕೂಡ ನಿರಂತರವಾಗಿ ನಡೀತಾ ಇದೆ. ಆ ಬಗ್ಗೆ ಅವರು ಸಮಜಾಯಿಷಿಯನ್ನು ಕೊಡ್ತಾ ಎಲ್ಲ ದಾಖಲೆಗಳೊಂದಿಗೆ ಈಗಾಗಲೇ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ NCR ನಂಬರ್ 78/26 ಬೇತ್ಮಂಗಲ ಪೊಲೀಸ್ ಠಾಣೆಯಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ನಮ್ಮ ಕಕ್ಷಿದಾರರು ಈಗಾಗಲೇ ಅವ್ರಿಗೆ ಮಾನ ಎಷ್ಟು ಹರಾಜಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಪ್ರತಿಗಳನ್ನು ನೀಡಿದ್ದಾರೆ. ಅದೇ ರೀತಿ ಈ ಏನು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಯಾರೆಲ್ಲ ಅವ್ರಿಗೆ ಅವಮಾನ ಮಾಡಿದ್ದಾರೆ, ಯಾವ ರೀತಿಯಾಗಿ ಅವಮಾನ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಹಿಂದೆ ಏನು ನಿಜಾಂಶಗಳನ್ನು ಮರೆಮಾಚ್ತಾ ಅವ್ರನ್ನ ತೇಜ ಮಾಡೋ ಉದ್ದೇಶದಿಂದ ಒಂದು ಕುತಂತ್ರ ನಡೆದು ಅವ್ರಿಗೆ ಮಾನಸಿಕವಾಗಿ, ವೈಯಕ್ತಿಕವಾಗಿ ಹಾಗೂ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ರಂಗಗಳಲ್ಲೂ ಅವಮಾನ ಮಾಡ್ತಾ ಇದ್ದಾರೆ. ಆ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಈಗ ಪೊಲೀಸ್ನವರು ಏನು ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಏನು ಪರಿಗಣಿಸಲಿಲ್ಲ ಅಂದರೆ ನ್ಯಾಯಾಲಯದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮುಖಾಂತರ ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ವಕೀಲರು ಮುಖ್ಯವಾಗಿ ದಾಖಲೆಗಳನ್ನು ಮತ್ತು ಕಕ್ಷಿದಾರ ಹೇಳೋದನ್ನೆಲ್ಲ ಕೂಡ ನಾವು ಮಾತಾಡಬೇಕಾಗತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಮತ್ತು ಕೊಟ್ಟಿರ್ತಕ್ಕಂಥ ನ್ಯಾಯಾಲಯದ ಆದೇಶಗಳು
ಎಲ್ಲ ಪರಿಶೀಲನೆ ಮಾಡಿದ ನಂತರನೇ ಈಗ ಈ ಆಗ್ತಾ ಇರ್ತಕ್ಕಂಥ ಘಟನಾವಳಿಗಳೇನಿದೆ ಇದೆಲ್ಲ ಕೂಡ ಒಂದು ಷಡ್ಯಂತ್ರ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಕಾನೂನಿನ ಹೋರಾಟ ನ್ಯಾಯಾಲಯದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಒಂದು ಗ್ರಾಮದಲ್ಲಿ ಸಣ್ಣ ಪುಟ್ಟ ಇದು ಬರುತ್ತೆ, ಆರೋಪಗಳು ಬರುತ್ತೆ. ನನ್ನ ಮೇಲೆ ಸುಮಾರು ಆರೋಪಗಳು ಬರ್ತಾನೆ ಇತ್ತು. ನಾನು ಮೌನವಾಗಿ ಯಾಕಿದ್ದೆ ಅಂತಂದ್ರೆ, ಊರಲ್ಲಿ ಇರ್ತಕ್ಕಂಥ ದೊಡ್ಡವರು, ಊರಿನ ಯಜಮಾನರು, ಅವ್ರೇನೋ ತಪ್ಪು ಮಾಡ್ತಾರಪ್ಪ, ನೀನು ಮಾತಾಡಬೇಡ, ನಿನ್ನ ಗೌರವ ನಿನಗಿದೆ, ಕೋರ್ಟು ಏನು ಹೇಳತ್ತೋ ನಾವು ಅದಕ್ಕೆ ಬದ್ರಾಗಿರೋಣ ಅಂತ ನಾನು ನ್ಯಾಯಾಲಯಕ್ಕೆ ಅದರ ಆದೇಶಕ್ಕೆ ಕಾಯ್ತಾ ಇದ್ದೆ. ನ್ಯಾಯಾಲಯದಲ್ಲಿ ಇರುವಾಗ ನಾವು ಮಾತಾಡಿದ್ರೆ ತಪ್ಪಾಗತ್ತೆ. ನಾನೊಂದು ಅಧಿಕಾರಿಯಾಗಿ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು. ಈಗ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಾನು ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು PDOಗಳಿಗೆ ಅಧ್ಯಕ್ಷ ಸ್ಥಾನ ಆದಮೇಲೆ ಇವರು PDO ಸಂಘದ ಅಧ್ಯಕ್ಷ ಮಹೇಶ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸ್ಮಶಾನ ಅಂತ ಹೇಳಿಕೆಗಳು ಕೊಟ್ಟಾಗ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ, ಜಸ್ಟಿಫಿಕೇಶನ್ ಕೊಡಬೇಕಾಗತ್ತೆ. ಆದ್ರಿಂದ ನಾನಿವತ್ತು ಪ್ರೆಸ್ ಮೀಟ್ ಮಾಡಿ ನಿಮ್ಮನ್ನೆಲ್ಲ ಕರೆದು ಈ ಹೇಳಿಕೆ ಕೊಡ್ತಾ ಇದ್ದೀನಿ. ಇಲ್ಲ ಸಲ್ಲದ ಆರೋಪಗಳನ್ನು ಕೊಡೋದನ್ನು ಬಿಡಬೇಕು. ನ್ಯಾಯಾಲಯ ಏನು ಆದೇಶ ಕೊಡ್ತದೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಆಮೇಲೆ ಕಂದಾಯ ಅಧಿಕಾರಿಗಳು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಒಂದು ವೇಳೆ ನಾನು ಒತ್ತುವರಿ ಮಾಡ್ಕೊಂಡಿದ್ರೆ ನಾನು ಬಿಡ್ತೀನಿ, ಅವರು ಒತ್ತುವರಿ ಮಾಡ್ಕೊಂಡಿದ್ರೆ ಅವ್ರು ಬಿಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಪದೇ 1 ಎಕರೆ 34 ಗುಂಟೆ ಮಹೇಶ್ ಕುಮಾರ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಸುಳ್ಳು. ನನ್ನ ಹೆಸರನ್ನು ತಗೋಬರ್ಬೇಡಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ತಾಯಿಯವ್ರ ಕಡೆಯಿಂದ ನನಗೆ ಇನ್ನೂ ಜಮೀನು ಕೂಡ ಬಂದಿಲ್ಲ. ಸರ್ವೆ ಆದಾಗ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂತು. ಇಲ್ಲಿ ಸರ್ವೆ ಆದಾಗೆ ನಮ್ದು 30 ಗುಂಟೆ ಏನಿದೆ ಆ 30 ಗುಂಟೆನ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಬಿಟ್ಟರು. ಇನ್ನು 1 ಎಕರೆ 4 ಗುಂಟೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಹಸ್ತಾಂತರ ಮಾಡಿದ್ದಾರೆ. 1 ಎಕರೆ 4 ಗುಂಟೆ 30 ಗುಂಟೆಯನ್ನ ಬಿಟ್ಟು ಅದನ್ನ PDO ಅವರು ಆಲ್ರೆಡಿ ತಗೊಂಡಿದ್ದಾರೆ, ಅವ್ರ ವಶಕ್ಕೆ ತಗೊಂಡಿದ್ದಾರೆ. ಅದು ಲೆಟ್ರು ಇದೆ ಇಲ್ಲಿ.